ಕ್ಷೇತ್ರದಲ್ಲಿರುವ ಅಂಗನವಾಡಿ ಕೇಂದ್ರಗಳಿಗೆ ಕಾಯಕಲ್ಪ ಒದಗಿಸುವೆ ಸುಜಾತ ಮುನಿರಾಜು. ಬೆಳೆಯುವ ಪೈರು ಮೊಳಕೆಯಲ್ಲೇ ಎಂಬಂತೆ ಅಂಗನವಾಡಿ ಕೇಂದ್ರಗಳಲ್ಲಿ ಚಿಣ್ಣರ ಅಕ್ಷರಾಭ್ಯಾಸ ಪ್ರಾರಂಭವಾಗಲಿದ್ದು, ಅಲ್ಲಿ ಮೂಲಸೌಕರ್ಯಗಳ ಕೊರತೆ ನೀಗಿಸಲು ಅಗತ್ಯ ಕ್ರಮ ಕೈಗೊಳ್ಳುತ್ತಿರುವುದಾಗಿ ಸೂರಜ್ ಫೌಂಡೇಶನ್ ಸಂಸ್ಥಾಪಕಿ ಸುಜಾತ ಮುನಿರಾಜು ಹೇಳಿದರು. ಚಿಕ್ಕಬಾಣವರದ ಮಾರುತಿನಗರ, ಸೋಮಶೆಟ್ಟಿಹಳ್ಳಿ, ಗಾಣಿಗರಹಳ್ಳಿ, ಕೆರೆಗುಡ್ಡದಹಳ್ಳಿ ಅಂಗನವಾಡಿಗೆ ಸೂರಜ್ ಫೌಂಡೇಶನ್ ವತಿಯಿಂದ ಮಕ್ಕಳ ಅನುಕೂಲಕ್ಕಾಗಿ ಕುರ್ಚಿ ಹಾಗೂ ಮೇಜು ಟೇಬಲ್ಗಳ ವಿತರಣೆಗೆ ಚಾಲನೆ ನೀಡಿದ್ರು. ನಮ್ಮ ದಾಸರಹಳ್ಳಿ ಕ್ಷೇತ್ರದಲ್ಲಿ ಅಂಗನವಾಡಿಗಳಿಗೆ ಪ್ರಥಮ ಹಂತದಲ್ಲಿ ಈಗಾಗಲೇ ಅಲ್ಮೇರಾಗಳನ್ನು ನಮ್ಮ ಸೂರಜ್ ಫೌಂಡೇಶನ್ ವತಿಯಿಂದ ನೀಡಲಾಗಿದೆ. ಇನ್ನು ಹೆಚ್ಚಿನ ಸಹಕಾರದಿಂದ ಮೂಲ ಸೌಕರ್ಯ ಕಲ್ಪಿಸ್ತಾ ಇದ್ದು, ಕ್ರಮೇಣ ಕ್ಷೇತ್ರದಲ್ಲಿ ಎಲ್ಲ ಅಂಗನವಾಡಿಗಳ ಸುಧಾರಣೆಗೆ ಒತ್ತು ನೀಡಲಾಗುವುದು ಅಂತ ಹೇಳಿದ್ರು. ನಮ್ಮ ಸಮಾಜದ ಸುತ್ತಮುತ್ತಲಿನ ಬಡವರ ಏಳಿಗೆಗೆ ಸಹಾಯ ಮಾಡುವ ಮನಸ್ಥಿತಿ ಬೆಳೆಸಿಕೊಳ್ಬೇಕು. ನಾವು ಮಾಡಿದ ಸೇವೆಯಿಂದ ಸಮಾಜ ನಮ್ಮನ್ನ ಗುರುತಿಸುತ್ತೆ. ಈ ನಿಟ್ಟಿನಲ್ಲಿ ದಾನಿಗಳು ಮುಂದಾಗಬೇಕು ಅಂತ ಹೇಳಿದ್ರು. ಈಗಾಗಲೇ ನಮ್ಮ ಸೂರಜ್ ಫೌಂಡೇಶನ್ ವತಿಯಿಂದ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನೋಟ್ಬುಕ್ಗಳನ್ನು ವಿತರಿಸಿ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಸೂರಜ್ ಫೌಂಡೇಶನ್ ವತಿಯಿಂದ ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಬಡವರಿಗೆ ಸಹಾಯ ಮಾಡಲಾಗುತ್ತೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಅಂಗನವಾಡಿ ಅಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ನಾವು ಎಲ್ಲ ಅಂಗನವಾಡಿಗಳಿಗೆ ಬಂದು ಇವತ್ತು ಚೇರು ಟೇಬಲ್ ಕೊಡುವಂತ ವ್ಯವಸ್ಥೆ ಮಾಡಿದೀವಿ. ಯಾಕಂದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಕ್ಕಳುಗಳಿಗೆ ಚೇರು ಎಲ್ಲ ಚೆನ್ನಾಗಿ ಅನುಕೂಲಗಳು ಇರುತ್ತೆ. ಚೇರ್ ಇರುತ್ತೆ, ಟೇಬಲ್ಸ್ ಮತ್ತೆ ಆಟ ಆಡೋಕ್ಕೆಲ್ಲ ವ್ಯವಸ್ಥೆಗಳು ಇರುತ್ತೆ. ಅದೇ ನಮ್ಮ ಸರ್ಕಾರಿ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಯಾವುದು ಪ್ರಾವಿಷನ್ ಇರಲ್ಲ. ನಾವು ಅಂಗನವಾಡಿಗೆ ಏನ್ ಕೊಡ್ಬೋದು ಅಂತ ಯೋಚನೆ ಬಂದಾಗ ಅವ್ರಿಗೆ ಚೇರು ಟೇಬಲ್ ಅಗತ್ಯ ಇದೆ ಅನ್ಕೊಂಡು ನಾವು ಸೂರಜ್ ಫೌಂಡೇಶನ್ ಕಡೆಯಿಂದ ಮಕ್ಕಳಿಗೆ ಈ ಒಂದು ವ್ಯವಸ್ಥೆ ಮಾಡಿದೀವಿ. ಇಲ್ಲಿ ಈ ಒಂದು ಭಾಗದಲ್ಲಿ ಕೆರೆಗುಡ್ಡಹಳ್ಳಿ, ಮಾರುತಹಳ್ಳಿ ಮತ್ತೆ ಸೋಮಶೆಟ್ಟಹಳ್ಳಿ ಎಲ್ಲ ಅಂಗನವಾಡಿಗಳಿಗೆ ಬಂದು ಅವ್ರಿಗೆ ಈ ಒಂದು ವ್ಯವಸ್ಥೆ ಮಾಡಿ, ಮತ್ತೆ ಸುಕನ್ಯಾ ಸಮೃದ್ಧಿಯ ಒಂದು ಪಾಸ್ಗಳು ಮಕ್ಕಳಿಗೆ ಕೊಟ್ಟು, ಯಾಕಂದ್ರೆ ಫ್ಯೂಚರ್ ಅವರಿಗೆ ಅದು ವರ್ಷಕ್ಕೆ 3,000 ಸರ್ಕಾರದಿಂದ ಕೊಡ್ತಿದ್ದಾರೆ. 18 ವರ್ಷದವರೆಗೂ ಕೊಡ್ತಾರೆ. ಅದು ಇವತ್ತು ಆ ಒಂದು ಯೋಜನೆನೂ ಕೊಟ್ಟಿದ್ದೀವಿ. ನಾವು ಇಡೀ ದಾಸರಹಳ್ಳಿಯಲ್ಲಿ ಈಗಾಗಲೇ ಎಲ್ಲ ಸರ್ಕಾರಿ ಶಾಲೆ ಓದೋ ಮಕ್ಕಳಿಗೆ 1ನೇ ಕ್ಲಾಸಿಂದ ಕಾಲೇಜ್ ಡಿಗ್ರಿ ಮುಗಿಸೋವರೆಗೂ ಬುಕ್ಸ್ಗಳು ವ್ಯವಸ್ಥೆ ಮಾಡಿದ್ದೀವಿ. 1 ಲಕ್ಷ ಬುಕ್ ಕೊಡ್ತಾ ಇದ್ದೀವಿ, ಕೊಟ್ಟಿದ್ದಾಗಿದೆ. ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಲ್ಯಾಪ್ಟಾಪ್ ಕೊಡೋದಾಗ್ಲಿ, ಮತ್ತೆ ಸ್ಕೂಲ್ಗಳಿಗೆ ಜೆರಾಕ್ಸ್ ಮಿಷಿನ್ ಕೊಡೋದಾಗ್ಲಿ, ಆಮೇಲೆ ಇನ್ನು ಏನ್ ಅಗತ್ಯಗಳು ಇದೆ ಆ ಒಂದು ಫೆಸಿಲಿಟೀಸ್ ಎಲ್ಲ ಮಾಡ್ತಾ ಇದ್ವಿ. ಚೇರು ಟೇಬಲ್ಸ್, ಕಬೋರ್ಡ್ಸ್ ಎಲ್ಲ ವ್ಯವಸ್ಥೆ ಮಾಡಿದೀವಿ. ಅದರೊಂದಿಗೆ ಇವತ್ತು ಇದು ಒಂದು ಸೇರಿಸ್ಕೊಂಡು ನಮ್ಮ ಒಂದು ಈ ಒಂದು ಭಾಗದ ಶಾಸಕರಾದ ಎಸ್ ಮುನಿರಾಜು ಅವರ ಒಂದು ಆಶೀರ್ವಾದದಿಂದ ಅವರೇ ಮಾಡ್ಬೇಕು ಅಂತಿರುವಂತ ಎಷ್ಟೋ ಕೆಲಸ ಇದೆ. ಅವ್ರು ಒಬ್ರ ಕೈಲಿ ಆಗಲ್ಲ. ಆದ್ರಿಂದ ಅವ್ರಿಗೆ ಜೊತೆಗೂಡಿ ನಾನು ಒಂದು ಸೂರಜ್ ಫೌಂಡೇಶನ್ ಅಂತ ಮಾಡಿಕೊಂಡು ಇಡೀ ಒಂದು ನಮ್ಮ ದಾಸರಹಳ್ಳಿಯಲ್ಲಿ ಇರುವ ಮಕ್ಕಳಿಗೆ, ಯಾವ ಮಕ್ಕಳು ನಮ್ಗೇನು ವ್ಯವಸ್ಥೆ ಇಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದ್ತೀವಿ, ನಮ್ಗೇನು ಅನುಕೂಲ ಇಲ್ಲ ಅನ್ಕೊಬಾರ್ದು ಅಂತ ಪ್ರೈವೇಟ್ ಸ್ಕೂಲ್ಗಿಂತ ಹೆಚ್ಚಾಗಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ನಮ್ಮ ಈ ಶಾಸಕರು ಅಂತ ಅವ್ರಿಗೂ ಒಂದು ಹೆಸರು ಬರ್ಲಿ ಅಂತ ಹೇಳ್ತಾ ಇಲ್ಲಿ ಎಲ್ಲಾ ಮಕ್ಕಳಿಗೂ ನಾವು ಈ ಒಂದು ಸೇವೆ ಮಾಡ್ತಾ ಇದ್ದೀವಿ. ನಾವು ಮಾಡೋ ಈ ಸೇವೆ ದೇವರನ್ನು ಮಕ್ಕಳಲ್ಲಿ ಕಾಣೋ ಹಾಗೆ, ಮಕ್ಕಳೇ ನಮಗೆ ದೇವರು. ಆದ್ರಿಂದ ಅವ್ರಿಗೆ ಈ ಒಂದು ಸಹಾಯ ರೂಪದಲ್ಲಿ ನಾವು ಈಗೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಈ ಭಾಗದ ಸೂಪರ್ವೈಸರ್ ಆದಂತಹ ಶೈಲಾ ಅವರು, ವೈಶಾಲಿ ಅವರು, ಮತ್ತೆ ಅನೇಕ ಎಲ್ಲ ಟೀಚರ್ಸ್ ಇಲ್ಲಿ ಬಂದಿದ್ದಾರೆ, ಮತ್ತೆ ಅಟೆಂಡೆನ್ಸ್ ಇದ್ದಾರೆ. ಮತ್ತೆ ಈ ಭಾಗದ ಎಲ್ಲ ಒಂದು ಕೆಲಸಕ್ಕೆ ಮುಂದೆ ನಿಂತು ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತಹ ನಮ್ಮ ರಾಜೇಂದ್ರಣ್ಣ ಇದ್ದಾರೆ, ಸೋಮಶೇಖರ್ ಇದ್ದಾರೆ, ಗಿರೀಶ್ ಇದ್ದಾರೆ, ಮತ್ತು ಎಲ್ಲ ಮಕ್ಕಳನ್ನ ಪೋಷಕರು ಇಲ್ಲಿ ಬಂದಿದ್ದಾರೆ. ಅವರು ಮತ್ತೆಲ್ಲರಿಗೂ ಬಂದಂತ ಎಲ್ಲ ಪ್ಯಾರೆಂಟ್ಸ್ಗೆ, ಮಕ್ಕಳಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಶಾಸಕರ ಒಂದು ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ. ಇನ್ನು ಏನೇನು ವ್ಯವಸ್ಥೆ ಬೇಕು ಮಾಡೋಣ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಸೈಲೆಂಟ್ ಮಾಡಪ್ಪ ಒಂಚೂರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣಾವರ ವೃತ್ತದ ಆಯ್ದ 5 ಅಂಗನವಾಡಿ ಕೇಂದ್ರಗಳು, ಮಾರುತಿನಗರ, ಗಾಣಿಗರಹಳ್ಳಿ, ಸೋಮಶೆಟ್ಟಿಹಳ್ಳಿ, ಕೆರೆಗುಡ್ಡದಳ್ಳಿ 1 ಮತ್ತೆ ಕೆರೆಗುಡ್ಡದಳ್ಳಿ 2, ಈ ಆಯ್ದ 5 ಅಂಗನವಾಡಿ ಕೇಂದ್ರಕ್ಕೆ ಸೂರಜ್ ಫೌಂಡೇಶನ್ ವತಿಯಿಂದ ಸೂರಜ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ಶ್ರೀಮತಿ ಸುಜಾತ ಮುನಿರಾಜು ಮೇಡಮ್ ರವರು
ಎಲ್ಲ ಈ 5 ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಚೇರು ಟೇಬಲ್ಗಳನ್ನು ಇವತ್ತಿನ ದಿನ ನೀಡಿದ್ದಾರೆ. ನಮ್ಮ ಈ ಒಂದು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಚೇರು ಟೇಬಲ್ ನೀಡಿರುವುದರಿಂದ ತುಂಬಾ ಇವತ್ತು ಸಂತೋಷದ ದಿನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದರಿಂದ ನಮ್ಮ ಅಂಗನವಾಡಿ ಕೇಂದ್ರದ ಮಕ್ಕಳ ಒಂದು ಸ್ಟ್ರೆಂತ್ ಏನಿದೆ ಅದು ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ. ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಚೇರು ಟೇಬಲ್ ವ್ಯವಸ್ಥೆಗಳು ಇಲ್ಲ. ಈ ಚೇರು ಟೇಬಲ್ ವ್ಯವಸ್ಥೆಯನ್ನ ಮೇಡಮ್ ಅವರು ಮಾಡಿರೋದ್ರಿಂದ ಮಕ್ಕಳಿಗೂ ಸಹಿತ ತುಂಬಾ ಸಂತೋಷವಾಗಿದೆ. ಅದೇ ರೀತಿಯಾಗಿ ಪೋಷಕರು ಕೂಡ ತುಂಬಾ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಎಲ್ಲ ಒಂದು ಮೂಲಭೂತ ಸೌಕರ್ಯಗಳ ಜೊತೆಗೆ ಈ ಚೇರು ಟೇಬಲ್ಗಳನ್ನ ಇರೋದ್ರಿಂದ ಒಂದು ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕಳಿಸ್ಕೊಡಕ್ಕೆ ಪೋಷಕರು ಕೂಡ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಈ ಕುರಿತು ತುಂಬಾ ಮೆಚ್ಚುಗೆಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಕೆರೆಗುಡ್ಡದಲ್ಲಿ 1ನೇ ಕೇಂದ್ರವನ್ನು LKG UKG ಕೇಂದ್ರವನ್ನು ಮಾಡಲಾಗುವುದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಮಗೆ ಕೊಡಿಸಿರುವಂತಹ ಒಂದು ವ್ಯವಸ್ಥೆ ತುಂಬಾ ಸಹಾಯ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಸೂರಜ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ಶ್ರೀಮತಿ ಸುಜಾತಾ ಮುನಿರಾಜು ಮೇಡಮ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ನಮ್ಮ ಮಹಿಳಾ ನಮ್ಮ ಶಾಸಕರಾದ ಮುನ್ರಾಜುರವರ ಶ್ರೀಮತಿಯವರು ಸುಜಾತಾ ಮೇಡಮ್ ರವರು ಈ ಸೂರಜ್ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ನೇ ಮಾಡ್ಕೊಂಡಿದ್ದಾರೆ. ಅವರು ಅದರಲ್ಲಿ ಬರೀ ಮಕ್ಕಳಿಗೆ ಅಂದರೆ ಮಕ್ಕಳಿಗೆ ಅಲ್ಲ, ಮತ್ತೆ ಅವರು ಈ ಬಾಣಂತಿಯವರಿಂದ ಹಿಡಿದು ಅವ್ರಿಗೆ ಶ್ರೀಮಂತ ಮಾಡೋದು, ಮತ್ತೆ ಹಬ್ಬದ ಟೈಮ್ನಲ್ಲಿ ಬಾಗಿಣ ಕೊಡೋದು, ಅಲ್ಲಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರು ಭಾಗಿಯಾಗ್ತಾ ಇದ್ದಾರೆ. ಈಗ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಪ್ರತಿಯೊಂದು ಮಕ್ಕಳಿಗೂ ಎಲ್ಲರಿಗೂ ನೋಟ್ ಬುಕ್ಸ್ ಕೊಡುವಂಥ ಕಾರ್ಯಕ್ರಮ ಬರೀ ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲೇ ನಡೀತಾ ಇದೆ. ಬರೀ ನಮ್ಮ ಕೆರೆಗುಡ್ಡದಲ್ಲಿ ಒಂದೇ ಅಲ್ಲ, ದಾಸರಳ್ಳಿ ಕ್ಷೇತ್ರದಲ್ಲಿ ಎಷ್ಟು ಗೌರ್ಮೆಂಟ್ ಶಾಲೆಗಳಿದೆಯೋ ಅಷ್ಟು ಶಾಲೆಗಳಲ್ಲೂ ಅದನ್ನ ವ್ಯವಸ್ಥೆಯಾಗಿ ಆಗಲೇ ಕೊಟ್ಟಿದ್ದಾರೆ. ಇವಾಗಲೇ 4-5 ವರ್ಷ ಕೊಟ್ಟಿದ್ದಾರೆ. ಈ ಕೆಲಸ ಅವರು ಸತತವಾಗಿ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳಿದ್ರು, ಲ್ಯಾಪ್ಟಾಪ್ ಆಗಲೇ ನಿನ್ನೆ 85% ಬಂದಿರೋರಿಗೆ ನಿನ್ನೆ ಸಾರ್ ಒಂದ್ ಕಡೆ ಅನೌನ್ಸ್ ಮಾಡಿ ನಿನ್ನೆ ಆಗಲೇ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರು ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಎಲ್ಲ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ಅವರು ಸಾಕಷ್ಟು ಪ್ರಯತ್ನ ಮಾಡಿ ಒಂದು ಸೇವೆ ಮಾಡಬೇಕು. ನಮ್ಮ ಒಂದು ಅವರ ಒಂದು ಶಾಸಕರಾಗಿರುವ ಆ ಒಂದು ವೇಳೆಯಲ್ಲಿ ಅವರ ನಮ್ಮ ಸೇವೆ ಮಾಡಬೇಕು ಅಂತ ತಿಳ್ಕೊಂಡು ಪ್ರತಿಯೊಂದು ಅದರಲ್ಲಿ ಸುಜಾತಾ ಮೇಡಮ್ ಅವರು ಇಂಟ್ರೆಸ್ಟ್ ತಗೊಂಡು, ಅವ್ರಿಗೆ ಬಹಳಷ್ಟು ಪುರ್ಸತ್ತಿರಲ್ಲ MLA ಅವ್ರಿಗೆ, ಇವರು ಅದನ್ನ ಇಂಟ್ರೆಸ್ಟ್ ತಗೊಂಡು ಇವರು ಪ್ರತಿಯೊಂದು ಕೆಲಸನೂ ಮಾಡ್ತಾ ಇದ್ದಾರೆ. ಈ ಕೆಲಸ ಹಿಂಗೆ ನಿರಂತರವಾಗಿ ನಡೀಲಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟು ಎಲ್ಲರಿಗೂ